ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಗಾದೆ ಮಾತುಗಳು ಹಿರಿಯರ ಜೀವನದ ಅನುಭವದ ಮಾತುಗಳು. ಗಾದೆ ಮಾತುಗಳು ಮನುಷ್ಯನ ನಡವಳಿಕೆಯನ್ನ ಸರಿಯಾದ ರೀತಿಯ ಜೀವನ ಸಾಗಿಸಲು ಒಂದು ಉತ್ತಮ ಮಾರ್ಗದರ್ಶಕ ಸಾಲುಗಳಾಗಿವೆ. ಗಿಡ ಅಥವಾ ಸಸ್ಯಗಳು ಎಳೆಯದು ಇರುವಾಗಲೇ ನಮಗೆ ಹೇಗೆ ಬೇಕೋ ಅದನ್ನ ಸರಿಯಾದ ರೀತಿಯಲ್ಲಿ ಬಗ್ಗಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ಸರಿಯಾದ ಸಮಯಕ್ಕೆ ಗಿಡವನ್ನ ಬಗ್ಗಿಸದಿದ್ದಲ್ಲಿ ಅದನ್ನು ಮರವಾದಾಗ ಬಗ್ಗಿಸಲು ಸಾಧ್ಯವಿಲ್ಲ. ಏಕೆಂದರೆ ಸಸ್ಯದ ಕೊಂಬೆ ಮತ್ತು ರೆಂಬೆಗಳು ಬಲವಾಗಿರುತ್ತದೆ, ಬಗ್ಗಿಸಲು ಸಾಧ್ಯವಾಗುವುದೇ ಇಲ್ಲ. ಹಾಗೆಯೇ ಸಮಾಜದ ಹಿತಕ್ಕಾಗಿ, ಸಮಾಜದ ಏಳಿಗೆಗಾಗಿ, ವೈಯಕ್ತಿಕ ಕುಟುಂಬದ ಶ್ರೇಯಸ್ಸಿಗಾಗಿ ನಾವು ಮಾಡಬೇಕಾದ ಕರ್ತವ್ಯವನ್ನ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಅಂದರೆ ಮುಂದೆ ಯಾವ ತೊಂದರೆಯೂ ಆಗುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಮಾಡದೆ ಹೋದರೆ ಮುಂದೆ ಆ ಕೆಲಸವನ್ನ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಉತ್ತಮ ಗುಣಗಳನ್ನ, ನೀತಿ ನಡವಳಿಕೆಗಳನ್ನ ಕಲಿಸಿದರೆ ಆ ಮಕ್ಕಳು ಚೆನ್ನಾಗಿ ಕಲಿತು ಉತ್ತಮ ನಾಗರಿಕರಾಗಿ ಬೆಳೆಯುತ್ತಾರೆ. ಅದೇ ಮಕ್ಕಳು ದೊಡ್ಡವರಾದ ಮೇಲೆ ಒಳ್ಳೆಯ ಶಿಕ್ಷಣ, ವಿದ್ಯೆ ಕಲಿಸಲು ಬುದ್ಧಿ ಮಾತುಗಳನ್ನು ಹೇಳಿದರೆ ಆ ಮಗು ಕೇಳುವುದಿಲ್ಲ. ಹೀಗಾಗಿ ಈ ಮಕ್ಕಳು ಸಮಾಜ ಕಂಟಕರಾಗುತ್ತಾರೆ, ದೇಶ ದ್ರೋಹಿಗಳಾಗುತ್ತಾರೆ. ಕಾರಣ ಯಾವ ಕೆಲಸಗಳನ್ನ, ಉಪದೇಶಗಳನ್ನು ಯಾವಾಗ ಮಾಡಬೇಕೋ ಆವಾಗಲೇ ಮಾಡುವುದರಲ್ಲಿಯೇ ಹಿತವಿದೆ ಎಂಬ ಅರ್ಥವನ್ನ ಈ ಗಾದೆ ಹೊಂದಿರುತ್ತದೆ. ಭವಿಷ್ಯದಲ್ಲಿ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಮಕ್ಕಳ ಪಾಲುಗಾರಿಕೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಈ ಮಕ್ಕಳು ಸತ್ಪ್ರಜೆಗಳಾಗಬೇಕಾದರೆ ಆ ಮಕ್ಕಳ ಬಾಲ್ಯ ಉತ್ತಮ ನೈತಿಕ ಮತ್ತು ಮೌಲ್ಯ ಶಿಕ್ಷಣವನ್ನ ಒಳಗೊಂಡಿರುತ್ತದೆ. ಈ ಶಿಕ್ಷಣ ಸರಿಯಾದ ಸಮಯಕ್ಕೆ ನೀಡದೆ ಹೋದರೆ ಅದು ಮಕ್ಕಳ ಮೇಲಿನ ಅತಿ ಶಿಸ್ತು, ಶಿಕ್ಷೆ, ದಂಡನೆ ಎಂದೆನಿಸಿಕೊಂಡು ಮಕ್ಕಳು ಕಲಿಯುವುದಕ್ಕಿಂತ ದಾರಿ ತಪ್ಪುವುದೇ ಹೆಚ್ಚಾಗಿರುತ್ತದೆ. ಹಾಗಾಗಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಕರು, ಹಿರಿಯರು, ಪೋಷಕರ ಪಾತ್ರ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ನೋಡಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬ ಗಾದೆ ಮಾತನ್ನ ನೋಡಿದ್ವಿ. ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.